ಸ್ಟೋರಿ. ಏನ್ ಹೇಳು ಬುಕ್ ತರ್ತೀನಿ ಅಂತ ನೋಡ್ತಾ ಇದ್ದೀರಾ? ಏನ್ ಗೊತ್ತಾ, ಇವತ್ತು ನಾನು ನಿಮ್ಗೆಲ್ಲ ಒಂದು ನನ್ನ ಪುಟ್ಟ ಲೈಬ್ರರಿ ಕಥೆನ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಇದು ನಾನು ಮತ್ತೆ ನನ್ನ ಬುಕ್ಸ್. ನನಗೆ ಚಿಕ್ಕವಳಿದ್ದಾಗಿಂದನೂ ಓದೋ ಹ್ಯಾಬಿಟ್ ಜಾಸ್ತಿ. ಏನಾದ್ರು ಸ್ಟೋರೀಸ್ ಓದ್ತಾ ಇದ್ದೆ, ಬಟ್ ಆಗ ನಂಗೆ ಐಡಿಯಾಸ್ ಇರಲಿಲ್ಲ ನಂಗೆ ಇಷ್ಟೊಂದು ಇಷ್ಟ ಇರುತ್ತೆ ಬುಕ್ ಓದೋದು ಅಂತ. ಸೊ ಹಂಗೆ ಮುಂದೆ ಹೋಗ್ತಾ ಇರುವಾಗ, ನಾನು ಪಿ ಜಿಲಿರುವಾಗ ನನ್ನ ರೂಮ್ ಪಕ್ಕದಲ್ಲಿ ಇದ್ದ ರೂಮಲ್ಲಿ ಅಕ್ಕ ಅಂದ್ರೆ ಇಬ್ರು ಟೀಚರ್ಸ್. ಸೊ ಅವ್ರ ಬುಕ್ಗಳು ತಂದು ಓದ್ತಾ ಇದ್ರು. ಸೊ ನಂಗೆ ಅವಾಗ ಒಂದು ಬುಕ್ ಇಸ್ಕೊಂಡು ಓದ್ದೆ. ಅದೇ ಫಸ್ಟ್ ಪಲಾಯನ ಅಂತ. ಅದು ಓದ್ದಾಗ ನಂಗೆ ಗೊತ್ತಾಗಿದ್ದು, ಓಕೆ ನನಗೂ ಬುಕ್ ಓದೋ ಹ್ಯಾಬಿಟ್ ಇದೆ, ನಂಗೆ ಇಷ್ಟ ಅಂತ. ಸೊ ಅಲ್ಲಿಂದ ಕಂಟಿನ್ಯೂ ಆಗ್ತಾ ನಾನು ತಗೊಂಡಂತ ನನ್ನ ಫಸ್ಟ್ ಬುಕ್ ಚೇತನ್ ಭಗತ್ ಅವ್ರದ್ದು ಒನ್ ಅರೇಂಜ್ಡ್ ಮ್ಯಾರೇಜ್ ಅಲ್ಲ ಮರ್ಡರ್ ಅಂತ. ಸೊ ಈ ಬುಕ್ ಈ ಬುಕ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾನು ಆಲ್ಮೋಸ್ಟ್ 306 ಪೇಜಸ್ ಇದೆ. ಇದನ್ನ ಲಿಟರಲಿ 3 days ಅಲ್ಲಿ ಮುಗಿಸಿದ್ದೀನಿ. ಅಂದ್ರೆ ನಂಗೆ ಓದಬೇಕು ಅಂದ್ರೆ ಮುಗಿಸ್ಬಿಡ್ಬೇಕು, ಅದೇನಿದೆ ಸ್ಟೋರಿ ತಿಳ್ಕೊಬೇಕು ಅಂತ. ಸೊ ಕೊನೆಗೆ ನನ್ ಗಂಡ ಬೈಯಕ್ಕೆ ಶುರು ಮಾಡ್ಬಿಟ್ಟ, ಬುಕ್ ಇಡ್ತೀಯಾ ಸೈಡಿಗೆ, ನಿದ್ದೆ ಮಾಡ್ತೀಯಾ ಅಂತ. ಅಷ್ಟು ಕ್ರೇಜ್ ನನ್ಗೆ ಬುಕ್ಕಿಂದ. ಸೊ ನನ್ಗೆ ಲವ್ ಸ್ಟೋರೀಸ್ಗಳು ಇಷ್ಟ ಇಲ್ಲ ಅಂತ ಹೇಳಲ್ಲ, ಬಟ್ ಆ ಸ್ಟೋರೀಸ್ಗಳಿಗಿಂತ ನಂಗೆ ಥ್ರಿಲ್ಲರ್ ಮತ್ತೆ ಮರ್ಡರ್ ಸ್ಟೋರೀಸ್ಗಳು ಜಾಸ್ತಿ ಇಷ್ಟ ಆಗುತ್ತೆ. ಇದು ಅಷ್ಟೇ ಚೆನ್ನಾಗಿದೆ. ಜೊತೆಗೆ ಈ ಬುಕ್ ಇದೆಯಲ್ಲ, ಸೀರಿಯಸ್ಲಿ ನಮ್ಗೆ ಅರ್ಧ ಬುಕ್ ತನಕ ನಾವ್ ಅನ್ಕೊಳ್ಳೋದೇ ಬೇರೆ, ಇನ್ನು ಅರ್ಧ ಸ್ಟೋರಿ ಇರೋದೇ ಬೇರೆ ತರ. ಹಿಂಗೂ ಇದ್ಯಾ ಅಂತ ಅನ್ಕೊಬೇಕು. ಮತ್ತೆ ಇದು ಕೂಡ ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಸೀಕ್ರೆಟ್, ಬಟ್ ಅದು ಕೂಡ ತುಂಬಾನೇ ಹಿಂಗೂ ಇರುತ್ತೆ ಪ್ರಪಂಚ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಬುಕ್ ಓದ್ಲಿಕ್ಕೆ ಮನ್ಸಿಗೆ ಹಿತ ಕೊಡುತ್ತೆ. ಒಂದು ಮಿಸ್ಟೇಕ್ ಮಾಡಿದೀನಿ ನಾನು. ಏನ್ ಗೊತ್ತಾ, ನನ್ಗೆ ಗೊತ್ತಿಲ್ಲದೆ ಎಲ್ಲೋ ಹೋದಾಗ ಒಂದೇ ಬುಕ್ 2 ತಗೊಂಡ್ಬಂದಿದ್ದೀನಿ. ಮೇ ಬಿ ಸೈಜ್ ಚಿಕ್ಕ ದೊಡ್ಡ ಇದೆ, ಕಾಪಿ ಇರ್ಬೋದು ಯಾವ್ದೋ ಒಂದು. ಸೊ ನಂತರನೇ ಯಾರು ಬುಕ್ ಪ್ರೇಮಿಗಳಿದ್ರೆ ಅವ್ರಿಗೆ ಗಿಫ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಷ್ಟೇ ಅದನ್ನ ನಾನು. ಸೊ ನನ್ಗಂತೂ ಫೈನಲಿ ಬುಕ್ಸ್ ಓದೋದು ತುಂಬಾ ಇಷ್ಟ. ಈ ಚಿಕ್ಕ ಲೈಬ್ರರಿನ ಇನ್ನು ದೊಡ್ಡ ಲೈಬ್ರರಿ ಮಾಡ್ಬೇಕು ಅಂತ ಆಸೆ. ನಿಮ್ಗೂ ಯಾರಿಗಾರು ಯಾವ್ದಾದ್ರು ಚೆನ್ನಾಗಿರೋ ಥ್ರಿಲ್ಲರ್ ಸ್ಟೋರೀಸ್ಗಳು ಇದ್ರೆ ನಂಗೆ ಸಜೆಸ್ಟ್ ಮಾಡಿ ಆಯ್ತಾ. ನಾನು ನಿಜ ಓದ್ತೀನಿ. ನಾನು ಕೂಡ ನನಗೆ ಇಷ್ಟ ಇರೋ ಒಂದು 5 ಸ್ಟೋರೀಸ್ಗಳನ್ನ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಅದ್ರ ಬಗ್ಗೆ ಓದಿದ್ರೆ ಅಥವಾ ಓದೋದಿದ್ರೆ ನೋಡ್ಕೊಳ್ಳಿ ಆಯ್ತಾ. ಸೊ ಇದು ನನ್ನ ಪುಟ್ಟ ಲೈಬ್ರರಿ ಕತೆ. ನಿಮ್ದು ಈ ತರ ಪುಟ್ಟ ಲೈಬ್ರರಿ ಕತೆ ಇದ್ರೆ ನಂಗೆ ಹೇಳಿ ಆಯ್ತಾ. ನಾನು ವೇಟ್ ಮಾಡ್ತಾ ಇರ್ತೀನಿ. ಬಾಯ್ ಬಾಯ್.